ಪುರುಷರು ಕೊಂದರು. ಆ ಸಂದರ್ಭದಲ್ಲಿ ನಮ್ಮ ಸೇನೆ ಏನು ಮಾಡುತ್ತಿತ್ತು, ಕಾಶ್ಮೀರದಲ್ಲಿ ಲಕ್ಷಾಂತರ ಸೈನಿಕರನ್ನು ನಿಯೋಜಿಸಲಾಗಿದೆ, ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಈ ಮಾತುಗಳನ್ನು ಕೇಳಿದಾಗ ಇದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ಕರ್ನಾಟಕದ ಹೆಣ್ಣುಮಗಳು ಮಂಜುನಾಥ್ ರಾವ್ ಅವ್ರ ಪತ್ನಿ ಪಲ್ಲವಿ ಅವರು ಕೂಡ ಒಂದು ಮಾತನ್ನು ಹೇಳ್ತಾರೆ. ಶಿವಮೊಗ್ಗದ ಮಂಜುನಾಥ್ ರಾವ್ ಅವ್ರ ಪತ್ನಿ ಪಲ್ಲವಿ ಅವರು ಪ್ರವಾಸಿ ತಾಣದಲ್ಲಿ ಅಷ್ಟೆಲ್ಲ ಜನ ಇದ್ದರು, ಒಬ್ಬ ಸೈನಿಕನೂ ಅಲ್ಲಿರಲಿಲ್ಲ. ಅಲ್ಲಿಗೆ ತಲುಪಲು ಕಠಿಣವಾದ ಹಾದಿಯಲ್ಲಿ ಸಾಗಬೇಕು. ಆದರೆ ದುರಂತ ತಪ್ಪಿಸಲು ಈ ಪ್ರವಾಸಿ ತಾಣದಲ್ಲಿ ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸಬೇಕಾಗಿತ್ತೆಂದು ಭಾವಿಸುತ್ತೇನೆ ಅಂತ ಹೇಳ್ತಾರೆ. ಇರಬೇಕಾಗಿತ್ತು, ಯಾಕಿರಲಿಲ್ಲ. ಇವರು ಸಹಿತ ಅಲ್ಲಿ ಏನು ಹತರಾಗಿದ್ದಾರೆ ಅವರೆಲ್ಲರ ಅಭಿಪ್ರಾಯ ಇದೆ. ನಿಮಗೆ ಅಲ್ಲಿ ಭದ್ರತೆಯನ್ನು ಕೊಡಲಿಕ್ಕಾಗಲಿಕ್ಕೆ ಪ್ರವಾಸ ಕೇಂದ್ರ ಯಾಕೆ ಮಾಡಿದಿರಿ, ಪಲ್ವಾಮಕ್ಕೆ ಯಾಕೆ ಕಳಿಸಿರಿ ನಮ್ಮ ಜನಸಾಮಾನ್ಯರನ್ನ? ಇಲ್ಲ, ಅಲ್ಲಿ ಅಪಾಯ ಬಿಡಿಸ್ಬೇಕಾಗಿತ್ತಲ್ಲ. ನಿಮ್ಮ ಇಂಟೆಲಿಜೆನ್ಸಿನೂ ಫೇಲ್ಯೂರ್ ಆಗ್ಯದ. ನೀವು ಕಳೆದ 3-4 ವರ್ಷದಿಂದ ಸೈನಿಕರು ತೋಳ್ತಾ ಇಲ್ಲ, ಯಾಕೆ ಗೊತ್ತಿಲ್ಲ. ಅಲ್ಲಿ ಸೈನಿಕರು ಇರಬೇಕಾಯ್ತಾವ. ಅದು ಎತ್ತರದ ಪ್ರದೇಶ, 2,000 ಜನ ಹೋಗಿದ್ದಾರಲ್ಲ. ಮತ್ತು ಇದನ್ನ ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಾಗ ಭಯೋತ್ಪಾದಕರು ಬಿಡ್ತಾರೆ ಇಲ್ಲರಿ, ಇನ್ನೂ ಹೋಗಿಲ್ಲಲ್ಲ. ಭಯೋತ್ಪಾದನೆ ಅಲ್ಲೇ ಅಪ್ರೂಟೆಡ್ ಆಗಿಲ್ಲ, ಕಿತ್ತಾಕಿಲ್ಲ. ಇನ್ನು ಹೆಣ್ಮಕ್ಳು ಹೇಳ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಶೀತಲ್ ಕಲಾತಿ ಅವರು ಅಲ್ಲಿ ಕೇಂದ್ರ ಸಚಿವ ಸಿ ಆರ್ ಪಾಟೀಲ್ ಮಹಾರಾಷ್ಟ್ರದವರು ಸಿ.ಆರ್. ಪಾಟೀಲ್ ಕೇಂದ್ರ ಸಚಿವರು ಹೋಗಿ ಸಮಾಧಾನ ಮಾಡಲಿಕ್ಕೆ ಹೋದ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತಾ ಇದ್ದಾರೆ, ನಿಮಗೆ ಅದು ಬೇಕಾದಿರ್ತದೆ ಸವಲತ್ತು, ನಮ್ಗೆ ಏನದು. ಅವ್ರ ಮಾತು ಕೇಳಾರ್ದ ಅಲ್ಲಿ ದಾಡ್ತಾರೆ. ಅವರು ಸಮಾಧಾನ ಮಾಡೋಕ್ಕೆ ಹೋಗಿದ್ರು. ಅವರು ಅಂತರೊಳಗೆ ಫೋಟೋ ಏನಪ್ಪ ಅದು ಬಂದಿತ್ತು, ಏನಪ್ಪ ಅದು ಫೋಟೋ ಹೊಡಿಸ್ಕೊಂಡು ಪತ್ರಿಕೆ ಬರೆಸೋರು ಇವೆಲ್ಲ ಮಾಡ್ತಾಯಿದ್ದ ನಾಟಕಗಳನ್ನ. ಅಲ್ಲಿ ಸರಳ ಇದಲ್ಲ ವಿಷಯ ಇದು. ಇವತ್ತಿನ ಮತ್ತೆ ಚಿಂತನೆ ಮಾಡಬೇಕಾಗಿದ್ದಾರೆ ಅವೆಲ್ಲ. ಯಾಕಂದರೆ ಈಗ ಏನೋ ದಾಳಿ ಆಗಿತ್ತು, ಗೊಂದಲಿತ್ತು, ಹೌದು, ಒಳ್ಳೆಯ ಪ್ರಯತ್ನ ಮಾಡಿರ್ಬೋದು, ಬಟ್ ಇದನ್ನು ಮಾಡಬೇಕಾಗಿದ್ದಾರೆ. ಪ್ರವಾಸಿ ತಾಣ ಮಾಡಿದಾಗ